ಅನ್ಕೊಂಡೆ. ಮಲಿಕೊಂಡು ಒಂದು ಡುಯೆಟ್ ಆಡ್ಕೊಂಡ್ ಬರೋದಪ್ಪ ಕನ್ಸಲ್ಲಿ ಹಿಂದೆ. ನಿಂಗೊಂದು ವಿಷಯ ಇಲ್ಲ, ಹೇಳು. ನಾನು ಆಲ್ರೆಡಿ ಕನಸಲ್ಲಿ ನಿನ್ನ ಜೊತೆ ಡುಯೆಟ್ ಆಡ್ಬಿಟ್ಟಿದ್ದೀನಿ. ನನ್ ಪರ್ಮಿಷನ್ ಇಲ್ಲದೆ ಹೆಂಗೋದೆ? ನಾನು ಕನಸು ಕಾಣಕ್ಕೆ ನಿಂತ್ಕೊಂಡು ನಾನು ಕನಸು ಕಾಣಕ್ಕೆ ನಿನ್ನ ಬಗ್ಗೆ ಪರ್ಮಿಷನ್ ತಗೋಬೇಕು. ಹಲೋ, ಹಾಕಲ್ವಾ? ಹ್ಞೂ ಅಂದರೆ ಹಾಕ್ತೀನಿ. ಇವತ್ತು ಹಾಕಿರ್ಲಿಲ್ಲ, ತುಂಬಾ ಶೆಕೆ ಆಯ್ತಿತ್ತಲ್ವ ಅದತ್ರ, ಹಂಗಾಗಿ ತೆಗ್ದಾಕಿರು. ಮಾಮೂಲಿ ಡ್ರೆಸ್ ಕೊಡು ಇವೆಲ್ಲ ಹಾಕ್ತಾರೆ, ಹಾಕ್ತೀನಿ. ಹೌದಾ? ಸೆಕೆಂಡ್ ಎಲ್ಲ ತೆಗ್ದಾಕ್ಬಿಡುತ್ತಲ್ಲ ಚೆನ್ನಾಗಿರೋದಿನ್ನ. ಪರವಾಗಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿ ಸಿಗೋವರೆಗೂ. ಸಿಕ್ಕದ್ಮೇಲೆ ಸಿಕ್ಕದ್ಮೇಲೆ ನಿನ್ನಿಷ್ಟ. ನಿನ್ನಿಷ್ಟ ಏನೂ ಇಲ್ವಾ? ನನ್ನಿಷ್ಟ ಏನು? ನನ್ನಿಷ್ಟ ಬಂದಿದ್ದು ನಾನು ಹೇಳ್ತೀನಪ್ಪ ಅಲ್ಲೇ. ಅದು ಏನು ಅಂತ ಕೇಳಿದ್ದು. ಏನಿಲ್ಲ ಹೇಳು. ಏನು ಇಲ್ಲಪ್ಪ, ಏನಾದ್ರು ಹೇಳ್ತಿದ್ದೆ. ಸರಿ, ನಾನು ಕೇಳ್ತೀನಿ, ಯಾಕೆ ಹೋಗ್ಲಿ. ಹೇಳು. ನಿನಗೆ ಸೆಕ್ಸ್ ಅಂದರೆ ಯಾವ ಥರ ಸೆಕ್ಸ್ ಇಷ್ಟ? ನನಗೆ ಇದೇ ಥರ ಇರಬೇಕು ಅಂತ ಏನು ಇಷ್ಟ ಇಲ್ಲಪ್ಪ. ಏನು? ಇದೇ ಥರ ಇರಬೇಕು ಅಂತ ಏನು ಇಷ್ಟ ಇಲ್ಲ ಅಂದೆ. ಮತ್ತೆ ಮತ್ತೆ ಯಾವ ಥರ ಇಷ್ಟ ಅಂತ ನಾನು ಕೇಳಿದ್ದೆ. ನನಗೆ ಇದೇ ಥರ ಇಷ್ಟ ಅಂತ ಏನಿಲ್ಲ, ಎಲ್ಲ ಥರ. ನಿನಗೇನು ಇಷ್ಟನೋ ಅದೇ ನನಗೂ ಇಷ್ಟ. ಅಂದರೆ ನಾನು ಯಾವ ಥರ ಬೇಕಾದ್ರೂ ಸೆಕ್ಸ್ ಮಾಡ್ಬೋದಾ? ಒಂದೇ ಒಂದು ಬಿಟ್ಟು ಅಷ್ಟೇ. ಯಾವುದು? ಅದು ಹೆಂಗೆ ಹೇಳೋದು? ಏನಿಲ್ಲ ಬಿಡು, ಸಿಕ್ತಾಗ ಹೇಳ್ತೀನಿ. ಯಾವುದು? ಸಿಕ್ತಾಗ ಹೇಳ್ತೀನಿ ಬಿಡು. ಈಗ ಹೇಳು. ಕೆಲವರು ಬಾಯಿಗೆ ಹಾಕೋ ಹಂಗೆ ಹಿಂಗೆ ಅಂತ ಅದು ಇಷ್ಟ ಆಗಲ್ಲ. ಅದೊಂದೇನಾ? ಬೇರೆ ಎಲ್ಲ ಓಕೆನಾ? ನಿಜ? ನಿಜ. ನಾನೊಂದು ಕೇಳಲ್ಲ? ಸರಿ, ನಿಮಗೆ ಇಷ್ಟ ಆಗ್ದಲ್ಲಿರೋದು ಆಪೋಸಿಟ್ ನಾನು ಮಾಡ್ಬೋದಾ? ಅರ್ಥ ಆಗಲಿಲ್ಲ. ನೀನು ಅದು ಓಪನ್ ಆಗಿ ಮಾತಾಡ್ಬೇಕಾಗಿತ್ತು ಇವಾಗ. ಮಾತಾಡು, ಓಪನ್ ಆಗಿ ಮಾತಾಡು ಅಂತಾನೆ ನಾನು ಬೆಳಗ್ಗೆಯಿಂದಾನೇ ಹೇಳ್ತಾ ಇರೋದು. ಇವಾಗ ನೀನು ನಂದ ಬಾಯಿಗೆ ಹಾಕೋಣಲ್ಲ ಅಂತ ಹೇಳಿದೆ. ನಾನು ನಿಂದ ಬಾಯಿಗೆ ಹಾಕೋಬೋದಾ? ಹೇಳಿದ್ನ ನಾನು. ನಿನ್ನ ಇಷ್ಟಕ್ಕೆ ನಾನೇನು ಅಬ್ಜೆಕ್ಷನ್ ಮಾಡಲ್ಲ. ನನಗೆ ಇಷ್ಟ ಇಲ್ಲದ ನೀನು ಹಿಂಸೆ ಮಾಡಬಾರ್ದು ಅಷ್ಟೇ. ಆದರೆ ನಿನಗೆ ಇಷ್ಟನೋ ಇಲ್ಲ ನಾನು ಕೇಳ್ತಾ ಇದ್ದೀನಿ ಅಂತ ನಿನ್ನ ಇಷ್ಟ ಅಂತ ಹೇಳ್ತಿದ್ದೀಯ. ನನಗೆ ಅದ್ರಲ್ಲಿ ಏನಿಲ್ಲ, ಅದು ನಿನ್ನ ಇಷ್ಟ. ಇರಲೇಬೇಕು ಅಂದ್ರೆ ಅದು ನಿನ್ನ ಇಷ್ಟ. ಬಟ್ ಅದು ನನಗೆ ಇಷ್ಟ ಆಗಲ್ಲ ಅಷ್ಟೇ. ನಿನಗೆ ಇಷ್ಟ ಆಗ್ಬಿಟ್ಟು ಬಿಟ್ಬಿಡು, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ನಾನು ಅಲ್ಲಿಗೆ ಇಷ್ಟ ಮಾಡೋದು ನಿನಗೆ ಇಷ್ಟನಾ ಅಂತ ನಾನು ಕೇಳಿದೆ. ನಾನು ಕೇಳ್ತಾ ಇದ್ದೀನಿ ಅಂತ ನೀನು ಅಂತಲ್ಲ, ನಿನಗೆ ಓನ್ ಆಗಿ ನಿನ್ನ ಒಪಿನಿಯನ್. ನನ್ಗೆ ಆ ಥರ ಅನುಭವ ಏನಾಗಿಲ್ಲ. ಒಟ್ನಾಗಿ ನಿನ್ನ ಇಷ್ಟನೇ ನನ್ನ ಇಷ್ಟ, ಸರಿನಾ? ಮತ್ತೆ ಅಲ್ಲಿ ಕಿಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೆಕ್ಸು ಅಂತ ಅಂತಾರೆ. ಅದಕ್ಕೆ ಕೇಳಿದ್ದು. ನಿನಗೇನು ಅನುಭವನೇ ಇಲ್ಲ, ಇದೆಲ್ಲ ಹೆಂಗೆ ಗೊತ್ತು? ಸೆಕ್ಸ್ ವಿಡಿಯೋಸ್ ನೋಡಲ್ಲ. ಈಗಿನ ಹುಡುಗರೆಲ್ಲ ಇದೆ ಅಲ್ವಾ? ಇನ್ನೇನು ಮಾಡೋಕ್ಕಾಗುತ್ತೆ? ಹಲೋ. ಹೇಳು. ಏನು ಹೇಳು? ನಿಜ, ಏನೋ ಒಂಥರ ಅನ್ನಿಸ್ತೈತೆ. ಏನು ಅನ್ನಿಸ್ತಾ ಇದೆ? ನಿನ್ನ ಜೊತೆ ಮಾತಾಡಿ ನೋಡಿ ಎಲ್ಲ ಮಾಡಿದ್ಮೇಲೆ ಏನಿಲ್ಲ ಬಿಡು. ಹೇಳು. ನಾನು ಹೇಳಿದ್ರೆ ನಿನ್ನ ಕೈಲಿ ಆಗುತ್ತಾ?
ಆಗೋದಿಲ್ಲ ಅದು. ಹೇಳು ಏನಂತ. ನಿನ್ ಜೊತೆ ಇವತ್ತು ಇರ್ಲೇಬೇಕು ಅಂತ ನನಗೆ ಅನ್ನಿಸ್ತೈತೆ. ನಿಜ? ಪ್ರಾಮಿಸ್. ಒಂದು ಕೆಲಸ ಮಾಡ್ತೀಯಾ? ನಾನು ಹೇಳ್ತೀನಿ ಹೊರಟ್ಬಿಟ್ಟು ಬರ್ತೀಯಾ? ಹೇಳು. ಹೇಳು. ನಾನೊಂದು ಕಡೆ ಹೇಳ್ತೀನಿ ಹೊರಟ್ಬಿಟ್ಟು ಬರ್ತೀಯಾ ಅಂದೆ. ಅದೇ ಹೇಳು ಅಂದೆ. ದೂರ ಆಗುತ್ತೆ. ಎಷ್ಟು ದೂರ? ನೀನು ಇರತಕ್ಕೂ ಈಗ 100 ಕಿಲೋಮೀಟ್ರ್ ಆಗುತ್ತೆ. ಅಷ್ಟೊಂದು ದೂರ? ಎಲ್ಲಿಗಪ್ಪ? ನಮ್ಮೂರಿಗೆ. ನಿಮ್ಮೂರಿಗೆ ಬಂದು ನೀನು ಬರ್ತೀಯ ಅಂದರೆ ಮಿಕ್ಕಿದ್ದೆಲ್ಲ ನಾನು ಅರೇಂಜ್ ಮಾಡ್ತೀನಿ. ಬರ್ತೀಯಾ? ಬಟ್ ನನ್ಗೆ ಅಲ್ಲಿವರೆಗೂ ಬರೋ ಅಮೌಂಟ್ ಇಲ್ಲ ಕಣೋ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ನೀನು ಆ ಕಡೆಯಿಂದ ಬಂದರೆ ಸಾಕು, ನಾನು ಈ ಕಡೆಯಿಂದ ಕೊಡ್ತಾ ಇದ್ದೆ. ಆಗುತ್ತಾ? ಭಯ ಆಗುತ್ತೆ. ಏನಕ್ಕೆ ಭಯ? ನಾನು ಯಾವತ್ತೂ ಎಲ್ಲೂ ಓದೋಳಲ್ಲ ಬಂದೋಳಲ್ಲ ಅಂತ. ನೀನು ಬಂದರೆ ಬೆಳಗ್ಗೆವರೆಗೂ ಜೊತೆಲೇ ಇರ್ಬೋದು, ಅದಕ್ಕೆ ಹೇಳಿದೆ. ಅರ್ಥ ಆಗುತ್ತೆ ನಿನ್ನ ಖುಷಿ ಏನು ಅಂತ ನನಗೂ. ಏನು ಅನ್ಕೊಂಡಿದ್ಯಾ ನನ್ನ ಖುಷಿ? ಏನಂತ ಅನ್ಕೊಂಡಿದ್ಯಾ ನನ್ನ ಖುಷಿನ? ನನ್ನ ಜೊತೆ ಇರಬೇಕು ಅಂತ ನಿನಗೆ ಎಷ್ಟು ಖುಷಿ ಆಗ್ತೈತೋ ನನಗೂ ಅಷ್ಟು ನಿನ್ನ ಜೊತೆ ಇರಲೇಬೇಕು ಅಂತ ಅನ್ನಿಸ್ತೈತೆ. ಅಂದರೆ ಮೂಡ್ ಬಂದಿದ್ಯಾ? ಆ ಥರ ಅಂತಲ್ಲ, ಮತ್ತೆ ಬಟ್ ಅದೇನೋ ನೀನು ನೋಡಲೇಬೇಕು, ಮಾತಾಡಿಸ್ಲೇಬೇಕು. ಬೆಳಗ್ಗೆಯಿಂದ ನೀನು ಮಾತಾಡಿರೋ ಮಾತು ಎಲ್ಲ ಒಂಥರ ನೋಡಲೇಬೇಕು ಅನ್ನೋ ಒಂಥರ ಕುತೂಹಲ. ನಾನು ನಿಂಗೊಂದು ವಿಷಯ ಇಲ್ಲ. ನನಗೆ ಇನ್ನೂ ಮೂಡ್ ಬಂದಿದೆ ಗೊತ್ತಾ? ಇನ್ನೂ ಮೂಡ್ ಡೌನ್ ಆಗಿಲ್ಲ. ನನಗೆ ಇನ್ನೂ ಮೂಡಲ್ಲೇ ಇದೆ ಗೊತ್ತಾ? ನಾನು ಇನ್ನೂ ಮೂಡ್ ಡೌನ್ ಆಗಿಲ್ಲ. ಹಲೋ, ಹೇಳಪ್ಪ, ಕೇಳಿಸ್ತೈತೆ, ಹೇಳು. ನನ್ನ ಮೂಡು ಇನ್ನೂ ಡೌನ್ ಆಗಿಲ್ಲ, ನಾನು ಇನ್ನೂ ಮೂಡಲ್ಲೇ ಇದ್ದೀನಿ ಅಂದೆ. ಅಲ್ಲಿಗೆ ಬಂದರೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಫ್ರೆಂಡ್ ಮನೆಗೆ. ಫ್ರೆಂಡ್ ಮನೆಗಾ? ಹಲೋ, ಹೇಳು, ಮನಸ್ಸಿಚ್ಚು ಮಾತಾಡಪ್ಪ. ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಫ್ರೆಂಡ್ ಇರಲ್ಲ, ಇವತ್ತು ಸಂಡೇ ಅಲ್ಲ, ಅವ್ನು ಊರಿಗೆ ಹೋಗಿರ್ತಾನೆ. ಅವ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಅವ್ನು ಫೋನ್ ಮಾಡಿ. ಮತ್ತೆ ಅವೇನಾದ್ರು ಬಂದರೆ? ಅವನು ಇರೋದು ಇಲ್ಲಿಂದ ಹೆಚ್ಚು ಕಮ್ಮಿ 90 ಕಿಲೋಮೀಟ್ರ್ ದೂರದಲ್ಲಿ. ಅವ್ನು ನೆನ್ನೆ ಸಂಜೆನೇ ಹೋಗಿರ್ತಾನೆ. ಸಾಟರ್ಡೆ ಅಲ್ಲ, ನೆನ್ನೆ ಸಂಜೆನೇ ಹೋಗಿರ್ತಾನೆ. ಇವತ್ತು ಸಂಡೇ ಬರಲ್ಲ, ನಾಳೆ ಬೆಳಗ್ಗೆ ಅಲ್ಲಿಂದ ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ತಾನೆ. ಮನೆಗೆ ದಿನ ಅಲ್ಲೇ ಇಟ್ಟೋಗಿರ್ತಾನೆ. ಫೋನ್ ಮಾಡಿ ಮನೆಗೆ ಹೋಗ್ತೀನಿ, ಹಿಂಗೆ ಗರ್ಲ್ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತೀಯಾ? ನೀನು ಬರ್ತೀನಿ ಅಂತ ಎಲ್ಲ ಹೇಳಲ್ಲ. ನನ್ನ ಗರ್ಲ್ ಫ್ರೆಂಡ್ ಬರ್ತಾಳೆ, ನಿಮ್ಮ ಮನೆಗೆ ಹೋಗ್ತೀನಿ, ಕೀ ತಗೊತೀನಿ, ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗು ಅಂತ ಅಷ್ಟೇ. ಅಲ್ಲಿ ಅಕ್ಕಪಕ್ಕದಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗಲ್ವಾ? ಏನಾಗಲ್ಲ. ನೀನು ಬರೋಷ್ಟೊತ್ತಿಗೆ ಇನ್ನೂ ಸಂಜೆ ಆಗುತ್ತಲ್ಲ, ಅಷ್ಟೊತ್ತಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಏನು ಭಯ ಇಲ್ಲ ತಾನೇ? ಏನು ಭಯ ಇಲ್ಲ. ಸರಿ, ಆಯ್ತು. ಬಟ್ ನನಗೆ ಒಂದು ವಿಷಯ ನೀನು ಕ್ಲಿಯರ್ ಆಗಿ ಹೇಳ್ಬೇಕು. ಹೇಳಪ್ಪ. ನೀನು ಓಪನ್ ಆಗಿ ನಿನ್ನ ಮೈಂಡಲ್ಲಿ ಇರೋದು ನೀನು ಕ್ಲಿಯರ್ ಆಗಿ ಹೇಳ್ಬೇಕು. ಹೇಳು. ನೀನು ಬರ್ತಾ ಇರೋದು ಜಸ್ಟ್ ನಾನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗ, ಇಲ್ಲ ಮನಸ್ಸಲ್ಲಿ ಪ್ರೆಸೆಂಟ್ ಏನಿದೆ ಕ್ಲಿಯರ್ ಆಗಿ? ನೀನು ನೋಡಲೇಬೇಕು, ನೀನು ಮೀಟ್ ಮಾಡಲೇಬೇಕು ಅಂತ ಬೆಳಗ್ಗೆಯಿಂದ ಮೈಂಡಿಗೆ ಬಂದ್ಬಿಟ್ಟೈತೆ ಅಷ್ಟೇನಾ? ಬೇರೆ ಏನೇನೋ ಇಲ್ವಾ? ಬೇರೆ ಇವಾಗೆಲ್ಲ ನೋಡಿ ಈ ಥರ ಎಲ್ಲ ಆದರೆ ನಿನ್ನ ಜೊತೆ ಇರಬೇಕು ಅಂತಾನು ಅನ್ನಿಸ್ತಾ ಇದೆ. ನಮಗೆ ಆದಲ್ಲ ನಿಮ್ಗೆ ಹಿಂಸೆ ಕೊಟ್ಬಿಟ್ರೆ? ಅಷ್ಟೊಂದು ಪ್ಲಾನ್ ಎಲ್ಲ ಆಯ್ತು ಹಂಗದ್ ಬರಲ್ಲ ನಾನು. ಅಲ್ಲ, ಇಷ್ಟು ವರ್ಷ ಏನೋ ಸಿಗ್ದಲ್ಲ ನನಗೆ ಒಂದೇ ಸಲ ಈ ಥರ ಸಿಕ್ಬಿಟ್ರೆ ನಾನು ಆಮೇಲೆ ನೈಟ್ ನಿದ್ದೆ ಮಾಡ್ತೀನ? ಅದಕ್ಕೆ ಕೇಳಿದ್ದು. ಇಷ್ಟಪಟ್ಟವ್ರ ಜೊತೆ ಇದ್ರೆ ಕಷ್ಟ ಆದ್ರೆ ಏನು ಅನ್ಸಲ್ಲ. ಇಷ್ಟ ಇಲ್ಲದೆ ಇರೋದು ಎಷ್ಟೇ ಖುಷಿ ಕೊಟ್ಟರು ಅದು ಬೇಡ ಅಂತ ಅನ್ಸುತ್ತೆ. ಹೌದಾ?
ಹ್ಮ್ ಈ ಥರ ಪ್ಲಾನಿಂಗ್ ಫಸ್ಟೇ ಹೇಳಿದ್ದೀರ. ಹ್ಮ್ ಬೆಳಗ್ಗೆ ಎದ್ದ ತಕ್ಷಣ ಬಂದು ಸಂಜೆ ಅಷ್ಟೊತ್ತಿಗೆ ವಾಪಸ್ ಹೋಗಂಗಿರ್ಬೋದಿತ್ತು. ಹ್ಮ್ ನೈಟ್ ಟೈಮು ಇರೋದ್ಕಿಂತ ಹ್ಮ್ ಬೆಳಗ್ಗೆ ಬಂದು ಸಂಜೆ ಆರಾಮಾಗಿ ಹೋಗೋ ಥರ ಇರ್ಬೋದಿತ್ತು. ಇವೆಲ್ಲ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತೀವಲ್ಲ ಏನು ಮಾಡೋದು? ನೀನೇನೆ ಎಲ್ಲದಕ್ಕೂ ನಾವು ಅವಾಯ್ಡ್ ಮಾಡೋದು. ಒಂದು ಹುಡುಗಿ ಸುಮ್ಮನೆ ಎಲ್ಲದಕ್ಕೂ ಒಪ್ಕೊಳ್ಳಲ್ಲಪ್ಪ. ಅವ್ರ ಮನಸ್ಸಿಗೆ ಧೈರ್ಯ ಬರಬೇಕು, ಅವ್ರು ಏನು ಅನ್ನೋದು ಅರ್ಥ ಆಗಬೇಕು. ಅದು ಸರಿ, ವಿಡಿಯೋ ಕಾಲ್ ಮಾಡಿದಾಗ ಏನಕ್ಕೆ ಕ್ಯಾಮ್ರಾ ಉಲ್ಟಾ ಮಾಡು ಅಂತಂದೆ? ಒಂಥರ ನಾಚಿಕೆ ಆಗುತ್ತೆ ಅದಕ್ಕೆ. ಮೊಬೈಲಲ್ಲೇ ನಾಚಿಕೆ ಆಗುತ್ತೆ ಅಂದರೆ ನೀನು ಡೈರೆಕ್ಟಾಗಿ ನನ್ನ ಮುಂದೆ ನೀನು ಬೆತ್ತಲೆ ಆಗ್ತೀಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಏನು ಅನ್ಸುತ್ತೋ ಏನೋ.